morning everyone. Welcome to science class. In previous classes we will discussing about simple machine. We are discussed about simple machine. Today in this class we will discussing about air and water. Air and water. The earth we live on is surrounded by a layer of earth. Earth we live on. We live on earth. ನಾವೆಲ್ಲರೂ ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದೀವಿ. On is surrounded by a layer of air. It is earth. It is surrounded by a layer of air. ಇದು ಭೂಮಿಯ ಲೇಯರ್ ಇಂದ ಭೂಮಿ ಗಾಳಿಯ ಲೇಯರ್ಸ್ ಇಂದ ಆವೃತವಾಗಿದೆ. ಆಲ್ ಲಿವಿಂಗ್ ಥಿಂಗ್ಸ್ ನೀಡ್ ಏರ್ ಟು ಬ್ರೀತ್. ಎಲ್ಲ ಜೀವಿಸುವ ಪ್ರಾಣಿಗಳಿಗೂ ಕೂಡ ಮಸ್ಟ್ ಅಂಡ್ ಶುಡ್ ನೀಡ್ ಏರ್ ಟು ಬ್ರೀತ್. ಉಸಿರಾಡಲಿಕ್ಕೆ ಗಾಳಿ ಅತ್ಯವಶ್ಯಕವಾಗಿ ಬೇಕೇ ಬೇಕು. ಆನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ವುಡ್ ಡೈ ವಿತೌಟ್ ಏಟ್. ಆನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ವುಡ್ ಡೈ ವಿತೌಟ್ ಇಟ್. ಆನಿಮಲ್ಸು ಮತ್ತು ಪ್ರಾಣಿಗಳಿಗೂ ಕೂಡ ಗಾಳಿ ಇಲ್ಲ ಅಂತಂದರೆ, ಏರ್ ಇಲ್ಲ, ವಿತೌಟ್ ಏರ್ ವುಡ್ ಡೈ. ದೇ ವುಡ್ ಡೈ. ಅವೆಲ್ಲವೂ ಕೂಡ ನಶಿಸಿ ಹೋಗ್ತವೆ, ಸತ್ತೋಗ್ತವೆ. ಸೊ ದ ಅರ್ತ್ ವಿ ಲಿವ್ ಆನ್ ಈಸ್ ಸರೌಂಡೆಡ್ ಬೈ ಎ ಲೇಯರ್ ಆಫ್ ಏರ್. ವಿ ಲಿವಿಂಗ್ Animals and plants also need air to breathe. And composition of air. Composition of air. What are the composition of air? ಹಾಗಾದರೆ ಗಾಳಿ ಅಂತ ಯಾವುದನ್ನು ಕರಿತೀವಿ ನಾವು, ಆ ಗಾಳಿ ಏನೆಲ್ಲ ಅಂಶಗಳನ್ನು ಹೊಂದಿದೆ, ಕಾಂಪೋಸಿಷನ್ಸ್ ಇದೆ ಅನ್ನೋದನ್ನು ನಾವು ನೋಡೋಣ. ಏರ್ ಈಸ್ ಎ ಮಿಕ್ಸ್ಚರ್. ಏರ್ ಈಸ್ ಎ ಮಿಕ್ಸ್ಚರ್ of many gases. It is mixture many gases. It contains 78 nitrogen. It contains 78 nitrogen and 21% oxygen and only 1% other gases like carbon dioxide, water vapor, helium, ozone, neon, argon, etc. Observe here children. So air is a mixture of many gases. Air is a mixture of many gases. ನಾವು ಏರಲ್ಲಿ ತುಂಬ ಗ್ಯಾಸಸ್, ಅನಿಲಗಳನ್ನು, ಸಾಕಷ್ಟು ಅನಿಲಗಳನ್ನು ನಾವು ಕಾಣಬಹುದು. ಇಟ್ ಕಂಟೈನ್ಸ್ 78 ನೈಟ್ರೋಜನ್. ಇಟ್ ಕಂಟೈನ್ಸ್ 78 ನೈಟ್ರೋಜನ್ಸ್. 78% ನೈಟ್ರೋಜನ್ ಅನ್ನುವಂತಹ ಒಂದು ಗ್ಯಾಸ್ ಅಲ್ಲದನ್ನು ಕಾಣಬಹುದು. ಆ್ಯಂಡ್ 21% ಅಷ್ಟು ಆಕ್ಸಿಜನ್, ಯಾವುದನ್ನು ನಾವು ಉಸಿರಾಡಲಿಕ್ಕೆ ನಾವು ತಗೋತೀವಿ ಆಕ್ಸಿಜನ್ನು, ಅದು ಏರಲ್ಲಿ ಒಂದು 21% ಇರುತ್ತೆ. ಆ್ಯಂಡ್ ಓನ್ಲಿ 1% ಅದರ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ವೇಪರ್ ಆ್ಯಂಡ್ ಹೀಲಿಯಂ, ಓಝೋನ್ ಆ್ಯಂಡ್ ನಿಯಾನ್, ಆರ್ಗನ್, ಎಕ್ಸೆಟ್ರಾಸ್. ಏರ್ ಆಲ್ಸೋ ಕಂಟೈನ್ಸ್ ಡಸ್ಟ್ ಆ್ಯಂಡ್ ಸ್ಮೋಕ್. ಆ್ಯಂಡ್ ಏರ್ ಆಲ್ಸೋ ಕಂಟೈನ್ ಡಸ್ಟ್ ಆ್ಯಂಡ್ ಸ್ಮೋಕ್. ಧೂಳುಗಳು ಮತ್ತು ಹೊಗೆಗಳನ್ನು ಕೂಡ ಅದು ಏರಲ್ಲಿ ನಾವು ಕಾಣಬಹುದು. The amount of the dust and smoke varies from place to place. See children, the amount of dust ಅಂದರೆ ಧೂಳನ್ನು ಆ್ಯಂಡ್ ಸ್ಮೋಕ್, ಹೊಗೆಯನ್ನು ವೇರಿಯಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳದಲ್ಲಿ ನಾವು ಬೇರೆ ಬೇರೆ ರೀತಿಯಾದಂಥ ಹೊಗೆಯನ್ನು ನೋಡ್ಬೋದು ಅಲ್ವಾ. ಸೊ ಏರ್ ಆಲ್ಸೋ ಕಂಟೈನ್ಸ್ ಡಸ್ಟ್ ಆ್ಯಂಡ್ ಸ್ಮೋಕ್. ಹಾಗೆ ಏರು ಡಸ್ಟ್, ಧೂಳು ಮತ್ತು ಹೊಗೆಯನ್ನು ಸಹ ಅದು ಹೊಂದಿದೆ. ಆ್ಯಂಡ್ ಏರ್ ಈಸ್ ಎ ಮಿಕ್ಸ್ಚರ್ ಆಫ್ ಮೆನಿ ಗ್ಯಾಸಸ್. ಏರ್ ಈಸ್ ಎ ಮಿಕ್ಸ್ಚರ್ ಆಫ್ ಮೆನಿ ಗ್ಯಾಸಸ್ ಆ್ಯಂಡ್ ಇಟ್ ಕಂಟೈನ್ಸ್ 78% ನೈಟ್ರೋಜನ್ ಆ್ಯಂಡ್ 21% oxygen and only 1% other gases like carbon dioxide, water vapor and helium, ozone and neon, argon, etc. children. Okay, what are the components of air? What are the components of air? Oxygen is used for respiration and for
burning. Oxygen, it also one of the gases of one of the gases of air. It is mixture in air. Oxygen is used for respiration. It is used for respiration. ನಾವು ಉಸಿರಾಡಲಿಕ್ಕೆ ನಾವು ಆಕ್ಸಿಜನ್ ಅನ್ನು ಬಳಸ್ಕೋತೀವಿ. ಆ್ಯಂಡ್ ಫಾರ್ ಬರ್ನಿಂಗ್, ನಾವು ಬರ್ನ್ ಮಾಡಲಿಕ್ಕೆ ಅಂದರೆ ದಹಿಸಲಿಕ್ಕೆ, ಬೆಂಕಿನ ಉರಿ ತುಂಬ ಜಾಸ್ತಿ ಆಗಲಿಕ್ಕೂ ಕೂಡ ನಾವು ಆಕ್ಸಿಜನನ್ನು ಬಳಸ್ಕೋತೀವಿ. ಆ್ಯಂಡ್ ನೈಟ್ರೋಜನ್ ಡಸ್ ನಾಟ್ ಸಪೋರ್ಟ್ ಬರ್ನಿಂಗ್, ಬಟ್ ನೈಟ್ರೋಜನ್ ಡಸ್ ನಾಟ್ ಸಪೋರ್ಟ್ ಬರ್ನಿಂಗ್. ವೆನ್ ನೈಟ್ರೋಜನ್ ಇಯರ್ ಡಸ್ ನಾಟ್ ಸಪೋರ್ಟ್ ಬರ್ನಿಂಗ್. ಸಿ ಚಿಲ್ಡ್ರನ್, ನೀವು ಒಲೆನ ಹಚ್ತಾ ಇರ್ತೀರ, ಆಗ ಜೋರಾಗಿ ಗಾಳಿ ಬೀಸ್ತಾ ಇದೆ ಅಂತಂದರೆ ಅದು ಅಷ್ಟು ಬೇಗ ಒಲೆ ಹತ್ಕೊಳ್ಳಲ್ಲ. ಯಾಕೆ? ಅಲ್ಲಿ ನೈಟ್ರೋಜನ್ ಇರುತ್ತೆ. ನೈಟ್ರೋಜನ್ ಡಸ್ ನಾಟ್ ಸಪೋರ್ಟ್ ಬರ್ನಿಂಗ್. ಈ ನೈಟ್ರೋಜನ್ನು ಬರ್ನಿಂಗ್ ಆಗಲಿಕ್ಕೆ ಸಪೋರ್ಟ್ ಮಾಡಲ್ಲ. ಬಟ್ ಆಕ್ಸಿಜನ್ನು ಆ ಪ್ಲೇಸಲ್ಲಿ ಇತ್ತು ಅಂತಂದರೆ ಆ ಪ್ಲೇಸಲ್ಲಿ ಹೆಚ್ಚು ಬರ್ನಿಂಗ್ ಆಗುತ್ತೆ. ಬರ್ನಿಂಗ್ ಆಗುವಂತಹ ಇದನ್ನು ನಾವು ಕಾಣಬಹುದು. In the absence of nitrogen, even a small fire can become very big. Absence of nitrogen, in case ಆ ಸ್ಥಳದಲ್ಲಿ ನೈಟ್ರೋಜನ್ ಇಲ್ಲ ಅಂತನ್ನೋದಾದರೆ, absence of nitrogen, even a small fire can become very big. ಆ ಪ್ಲೇಸಲ್ಲಿ ನೈಟ್ರೋಜನ್ ಇಲ್ಲದೆ ಆಕ್ಸಿಜನ್ ಇತ್ತು ಅಂತಂದರೆ ಸ್ವಲ್ಪ ಬೆಂಕಿ ಹಾಕಿದ್ರೂ ಕೂಡ ಅದು ದೊಡ್ಡದಾಗಿ ಹತ್ಕೊಳ್ಳುವಂಥದ್ದನ್ನು ನಾವು ಕಾಣಬಹುದು. ಸಿ ಚಿಲ್ಡ್ರನ್, ಈಗ ಗದ್ದೆಗಳಲ್ಲಿ ಒಂದು ಸ್ವಲ್ಪ ಬೆಂಕಿ ಬಿದ್ದರೆ ಅಥವಾ ಹುಲ್ಲಿನ ಮೆದೆಗೆ ಅಲ್ಲಿ ಬೆಂಕಿ ಸ್ವಲ್ಪ ಇತ್ತು ಅಂತ ಹಾಕಿದ್ರೂ ಕೂಡ ಪೂರ್ತಿ ಹುಲ್ಲಿನ ಮೆದೆನೇ ಹತ್ಕೊಂಡು ಹುರಿಯುವಂಥದ್ದನ್ನು ನಾವು ಕಾಣಬಹುದು. ಅಲ್ಲಿ ಏನಿರುತ್ತೆ? ಆಕ್ಸಿಜನ್ನು ಹೆಚ್ಚಾಗಿರುತ್ತೆ. ಆಕ್ಸಿಜನ್ ಇದ್ದಾಗ ಆ ಸ್ವಲ್ಪ ಬೆಂಕಿನೂ ಕೂಡ ದೊಡ್ಡದಾಗಿ ಹತ್ಕೊಳ್ಳುವಂತಹ ಬರ್ನ್ ಆಗುವಂತಹದ್ದನ್ನು ನಾವು ಕಾಣ್ಬೋದು. ಇನ್ ಪ್ರೆಸೆಂಟ್ ಆಫ್ ಆಕ್ಸಿಜನ್ ಆ ಪ್ಲೇಸಲ್ಲಿ ಇತ್ತು ಅಂದರೆ ಈವನ್ ಎ ಸ್ಮಾಲ್ ಫೈರ್ ಕ್ಯಾನ್ ಬಿಕಮ್ ವೆರಿ ಬಿಗ್ ಫೈರ್. ಇನ್ ದ ಆಬ್ಸೆನ್ಸ್ ಆಫ್ ನೈಟ್ರೋಜನ್, ಅಲ್ಲೇನಾದರೂ ನೈಟ್ರೋಜನ್ ಗ್ಯಾಸ್ ಇತ್ತು ಅಂತಂದರೆ ಈವನ್ ಎ ಸ್ಮಾಲ್ ಫೈರ್ ಕ್ಯಾನ್ ಬಿಕಮ್ ವೆರಿ ಬಿಗ್. ಅಂದರೆ ನೈಟ್ರೋಜನ್ ಇತ್ತು ಅಂತಂದರೆ ಆ ಸ್ಥಳದಲ್ಲಿ ಬೆಂಕಿ ಹತ್ಕೊಳ್ಳಲ್ಲ. ಇನ್ ದ ಆಬ್ಸೆನ್ಸ್ ಆಫ್ ನೈಟ್ರೋಜನ್ ಇಲ್ಲದೆ ಅಲ್ಲಿ ಯಾವುದು ಆಕ್ಸಿಜನ್ ಇತ್ತು ಅಂತಂದರೆ ಈವನ್ ಎ ಸ್ಮಾಲ್ ಫೈರ್ ಕ್ಯಾನ್ ಬಿಕಮ್ ವೆರಿ ಬಿಗ್. ಇಟ್ ಈಸ್ ಆಲ್ಸೋ ಯೂಸ್ಡ್ ಬೈ ಪ್ಲಾಂಟ್ಸ್ ಟು ಮೇಕ್ ಫುಡ್, ಆ್ಯಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಬೈ ಪ್ಲಾಂಟ್ಸ್ ಟು ಮೇಕ್ ಫುಡ್. ಇದು ಕೂಡ ಸಸ್ಯಗಳು ಆಹಾರವನ್ನು ತಯಾರು ಮಾಡ್ಕೊಳ್ಳಿಕ್ಕೂ ಸಹ ಈ ಏರನ್ನು ಅವು ಯೂಸ್ ಮಾಡ್ಕೊಳ್ತವೆ. ಕಾರ್ಬನ್ ಡೈಆಕ್ಸೈಡ್ is a very important gas as it is essential for photosynthesis. ಫೋಟೋಸಿಂಥಸಿಸ್ ಅಂತ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತ ಕರಿತೇವೆ. ಸೊ ಕಾರ್ಬನ್ ಡೈಆಕ್ಸೈಡ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಗ್ಯಾಸ್ ಆಸ್ ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್. ಮಕ್ಕಳೇ, ಈಗ ನಮಗೆ ಉಸಿರಾಡಲಿಕ್ಕೆ ಹೇಗೆ ಆಕ್ಸಿಜನ್ is very essential for breathing to so also carbon dioxide also is very important gas as it is essential for photosynthesis. ನಮಗೆ ಹೇಗೆ ಉಸಿರಾಡಲಿಕ್ಕೆ ಆಕ್ಸಿಜನ್ ಇಂಪಾರ್ಟೆಂಟು, ಹಾಗೆಯೇ ಸಸ್ಯಗಳು ಸಹ ಉಸಿರಾಡ್ತವೆ. ಸಸ್ಯಗಳು ಉಸಿರಾಡಲಿಕ್ಕೆ ಅವು ಫೋಟೋಸಿಂಥಸಿಸ್ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯನ್ನು ಮಾಡಲಿಕ್ಕೆ ಕಾರ್ಬನ್ ಡೈಆಕ್ಸೈಡ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಗ್ಯಾಸ್ ಆಸ್ ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್ನ ಕ್ರಿಯೆ ನಡೀಲಿಕ್ಕೆ ಆ ಪ್ಲ್ಯಾಂಟ್ಸ್ಗೆ ಕಾರ್ಬನ್ ಡೈಆಕ್ಸೈಡು ಎಸೆನ್ಷಿಯಲ್ ಆಗಿ ಬೇಕಾಗಿರುತ್ತೆ. ಆ್ಯಂಡ್ ಆರ್ಗನ್ ಈಸ್ ಯೂಸ್ ಟು ಫಿಲ್ ಎಲೆಕ್ಟ್ರಿಕ್ ಬಲ್ಬ್ಸ್ while neon is used to make glow signs and billboards. See children, organ is used to electric bulbs. Now we can see many bulbs in our surroundings, in our home. So it is fill electrical bulbs. Organ is used to fill electric bulbs. Electric bulbs ಅಲ್ಲಿ ಇದನ್ನ ಫಿಲ್ ಮಾಡಿರ್ತಾರೆ. While neon is used to make glow signs and billboards. And next, atmosphere. What is the meaning of atmosphere? Which types of we call atmosphere? Earth is the only planet in the solar system
to be the surrounded by a blanket of air called atmosphere. What is the meaning of atmosphere? Earth is the only planet, ಭೂಮಿ ಮಾತ್ರ ಅದೊಂದು ಗ್ರಹ ಇನ್ ದ ಸೋಲಾರ್ ಸಿಸ್ಟಮ್ ಸೌರ ವ್ಯೂಹದಲ್ಲೇ ಭೂಮಿ ಮಾತ್ರ ಇಟ್ ಈಸ್ ಟು ಬಿ ಸರೌಂಡೆಡ್ ಬೈ ಎ ಬ್ಲಾಂಕೆಟ್ ಆಫ್ ಏರ್ ಕಾಲ್ಡ್ ಅಟ್ಮಾಸ್ಫಿಯರ್. ಅದು ಬ್ಲಾಂಕೆಟ್ ಆಫ್ ಏರ್ ಅಂದರೆ ಸೌರವ್ಯೂಹದಲ್ಲಿ ಇರುವಂತಹ ಭೂಮಿ ಅರ್ತ್ ಪ್ಲಾನೆಟ್ ಮಾತ್ರ ಅದು ಗಾಳಿಯಿಂದ ಆವೃತವಾಗಿದೆ, ಬ್ಲಾಂಕೆಟ್ ಆಫ್ ಏರಿಂದ ಸರೌಂಡ್ ಆಗಿದೆ. ಆ ಸ್ಥಳವನ್ನು ಆ ಪ್ಲೇಸನ್ನು ನಾವು ಅಟ್ಮಾಸ್ಫಿಯರ್ ವಾತಾವರಣ ಅಂತ ಕರಿತೇವೆ. ಸೊ ಅರ್ತ್ ಇಸ್ ದ ಓನ್ಲಿ ಪ್ಲಾನೆಟ್, ಓನ್ಲಿ ಒನ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಟು ಬಿ ಸರೌಂಡೆಡ್ ಬೈ ಎ blanket of air that is called atmosphere. We can see many planet in solar system, but only earth is the only planet in the solar system to be surrounded by a blanket of air. That's why we call atmosphere. What is the meaning of atmosphere? Did you understand? Earth is the only planet in the solar system to be surrounded by a blanket of air that is called atmosphere. Air is all around us. Air is all around us even though we cannot see it. Yes or no children? Air is all around us. ನಮ್ಮ ಸುತ್ತಮುತ್ತಲು ನಾವು ಗಾಳಿ ಇದೆ, we can feel it. ಅದನ್ನು ನಾವು ಫೀಲ್ ಮಾಡ್ಬೋದು, but we cannot see it. But we cannot see ಈ ಏರ್. ನಾವು ಗಾಳಿಯನ್ನು ನಾವು ಫೀಲ್ ಮಾಡ್ಬೋದು, ಗಾಳಿ ಬೀಸಿದಾಗ ನಮಗೆ ತಣ್ಣಗಾಗ್ಬೋದು, ಅದ್ರ ಫೀಲ್ ಆಗುತ್ತೆ, ಆದರೆ ವಿ ಕೆನಾಟ್ ಸಿ, ಅದನ್ನು ನಾವು ನೋಡ್ಲಿಕ್ಕಾಗಲ್ಲ. ದ ಅಟ್ಮಾಸ್ಫಿಯರ್ ಅಬೋವ್ ಹಸ್ ಈಸ್ ಅಬೌಟ್, ಅಟ್ಮಾಸ್ಫಿಯರ್ನ ಮೇಲೆ ಅಬೌಟ್ 1000 ಕಿಲೋಮೀಟರ್ ಹೈ ಅದ್ರ ಎತ್ತರದಲ್ಲಿ. ದ ರೀಸನ್ ಔಟ್ಸೈಡ್ ದ ಅಟ್ಮಾಸ್ಫಿಯರ್ ವೇರ್ ದೇರ್ ಇಸ್ ನೋ ಏರ್ ಇಸ್ ಕಾಲ್ಡ್ ಸ್ಪೇಸ್. ಅಟ್ಮಾಸ್ಫಿಯರ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಅಂದ್ರೆ ಅರ್ತ್ ಇಸ್ ದ ಓನ್ಲಿ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಟು ಬಿ ಸರೌಂಡೆಡ್ ಬೈ ಎ ಬ್ಲಾಂಕೆಟ್ ಆಫ್ ಏರ್. ಏರ್ ಇಂದ ಆವೃತವಾಗಿರುವಂತಹ ಸ್ಥಳವನ್ನ ನಾವು ಅದರಲ್ಲೂ ಸೋಲಾರ್ ಸಿಸ್ಟಮ್ ಅಲ್ಲಿ ಅರ್ತ್ ಮಾತ್ರ ಬ್ಲಾಂಕೆಟ್ ಆಫ್ ಏರ್ ಇಂದ ಸರೌಂಡ್ ಆಗಿರುತ್ತೆ. ಅದನ್ನ ನಾವು ಆ ಪ್ಲೇಸ್ ಅನ್ನ ನಾವು ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ದ ಅಟ್ಮಾಸ್ಫಿಯರ್ ಅಬೋವ್ ಹಸ್, ನಮ್ಮ ಅಟ್ಮಾಸ್ಫಿಯರ್ಗಿಂತ ವಾತಾವರಣಕ್ಕಿಂತ ಮೇಲೆ ಈಸ್ ಅಬೌಟ್ 1000 ಕಿಲೋಮೀಟರ್. ಅಟ್ಮಾಸ್ಫಿಯರ್ಗಿಂತ ಮೇಲೆ ಎತ್ತರದಲ್ಲಿ 1000 ಕಿಲೋಮೀಟರ್, 1000 ಕಿಲೋಮೀಟರ್ ಅಷ್ಟು ಎತ್ತರದಲ್ಲಿ. ದ ರೀಸನ್ ಆ ಪ್ಲೇಸಲ್ಲಿ ಔಟ್ಸೈಡ್ ದ ಅಟ್ಮಾಸ್ಫಿಯರ್ ವೇರ್ ದೇರ್ ಇಸ್ ನೋ ಏರ್, ಯಾವುದೇ ರೀತಿಯಾದಂತಹ ಗಾಳಿಯನ್ನು ನಾವು ಆ ಪ್ಲೇಸಲ್ಲಿ ಕಾಣೋಕ್ಕಾಗಲ್ಲ. ಈಸ್ ಕಾಲ್ಡ್ ಸ್ಪೇಸ್, ಅದನ್ನು ನಾವು ಸ್ಪೇಸ್ ಅಂತ ಕರಿತೇವೆ. ಅರ್ತ್ಸ್ ಅಟ್ಮಾಸ್ಫಿಯರ್ ಈಸ್ ಹೆಲ್ಡ್ ಬೈ ದ ಅರ್ತ್ಸ್ ಗ್ರಾವಿಟಿ and provides the right conditions which help life to survive. See children, ನಾವು ಈಗ ಭೂಮಿ ಮೇಲಿಂದ ಯಾವುದಾದ್ರೂ ಒಂದು ವಸ್ತುವನ್ನು ದೂರಕ್ಕೆ ಎಸ್ದಾಗ ಏನಾಗುತ್ತೆ, ಅದು ಮತ್ತೆ ಕೆಳಗಡೆ ವಾಪಸ್ ಬರುತ್ತೆ. ಯಾಕೆ ಅಂತಂದರೆ ಅರ್ತ್ಸ್ ಹ್ಯಾವ್ ಗ್ರಾವಿಟಿ ಪವರ್, ಗುರುತ್ವಾಕರ್ಷಣ ಬಲವನ್ನು ಹೊಂದಿರುತ್ತೆ. ಹಾಗಾಗಿ ನಾವು ವಾಟ್ ಎವರ್ ಇಟ್ ಮೇ ಬಿ ವಿ ಥ್ರೋ ಅಪ್ ಸೈಡ್, ಸೊ ಇಟ್ ಕಮ್ ಡೌನ್, ಅದೇನು ಬರುತ್ತೆ ಕೆಳಗನೆ ಬರುತ್ತೆ. ಬಿಕಾಸ್ ಅರ್ತ್ಸ್ ಹ್ಯಾವ್ ಗ್ರಾವಿಟಿ ಪವರ್, ಭೂಮಿ ಗ್ರಾವಿಟೇಷನ್ ಪವರ್ನ ಹೊಂದಿರೋದ್ರಿಂದ ನಾವು ಏನೇ ಎಸೆದ್ರೂ ಅದು ಕೆಳಗಡೆ ಬರುತ್ತೆ. ಆ್ಯಂಡ್ ದ ಅಟ್ಮಾಸ್ಫಿಯರ್ ಅಬೋವ್ ಹಸ್ ಈಸ್ ಅಬೌಟ್ 1000 ಕಿಲೋಮೀಟರ್ ಹೈ. ಆದರೆ ಅಟ್ಮಾಸ್ಫಿಯರ್ನ ಮೇಲೆ ಕಂಡುಬರುವಂತಹ ಸಾವಿರಾರು ಕಿಲೋಮೀಟರ್ಗಳಿಗಿಂತ ಎತ್ತರವಾದಂತಹ ಪ್ಲೇಸಲ್ಲಿ ದ ರೀಸನ್ ಔಟ್ಸೈಡ್ ಅಟ್ಮಾಸ್ಫಿಯರ್ ವೇರ್ ದರ್ ಇಸ್ ನೋ ಏರ್, ಅಲ್ಲಿ ಯಾವುದೇ ರೀತಿಯಾದಂತಹ ಗಾಳಿ ಇರೋದಿಲ್ಲ, ಅದನ್ನು ನಾವು ಸ್ಪೇಸ್ ಅಂತ ಕರಿತೇವೆ. ಅರ್ತ್ಸ್ ಅಟ್ಮಾಸ್ಫಿಯರ್ ಹೆಲ್ಡ್ ಬೈ ದ ಅರ್ತ್ಸ್ ಗ್ರಾವಿಟಿ, ಅರ್ತ್ ಅಟ್ಮಾಸ್ಫಿಯರು ಆ ಗ್ರಾವಿಟಿ ಪವರನ್ನು ಹಿಡ್ಕೊಂಡಿರುತ್ತೆ. ಹಾಗಾಗಿ ನಾವು ಅಟ್ಮಾಸ್ಫಿಯರ್ ಒಳಗಡೆನೆ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಹಾಕಿದ್ರೆ ಅದು ಕೆಳಗಡೆ ಬರುತ್ತೆ. ಆದರೆ ಅದಕ್ಕಿಂತ ಮೇಲೆ ನಾವೇನಾದರೂ ಯಾವುದಾದ್ರೂ ವಸ್ತುವನ್ನು ತಗೊಂಡು ಹೋಗ್ತೀವಿ ಅಂತಂದರೆ ಅದರಿಂದ ಕೆಳಗಡೆ ಬರೋಲ್ಲ. ಆ್ಯಂಡ್ ಪ್ರೊವೈಡ್ ದ ರೈಟ್ ಕಂಡೀಷನ್ ವಿಚ್ ಹೆಲ್ಪ್ ಟು ಸರ್ವೈವ್ ಲಿವ್. ಹಾಗಾಗಿ ನಾವು ಭೂಮಿ ಮೇಲೆ ವಾಸ ಮಾಡಲಿಕ್ಕೆ ನಮಗೆ ಈ ಅಟ್ಮಾಸ್ಫಿಯರು ಹೆಲ್ಪ್ ಮಾಡುತ್ತೆ. ಪ್ರೊವೈಡ್ ದ ರೈಟ್ ಕಂಡೀಷನ್ ವಿಚ್ ಹೆಲ್ಪ್ ಲೈಫ್ ಟು ಸರ್ವೈವ್. ನಾವು ಸರಿಯಾದ ಪ್ರಮಾಣದಲ್ಲಿ ಜೀವಿಸಲಿಕ್ಕೆ ನಮಗೆ ಈ ಅಟ್ಮಾಸ್ಫಿಯರು ಹೆಲ್ಪ್ ಮಾಡುತ್ತೆ.
Next, it protects the earth from becoming too hot. It protects the earth from becoming too hot by stopping a large part of the sun's heat from reaching the earth. It protects atmosphere. It protects the ಅರ್ತ್. ಇದು ಅಟ್ಮಾಸ್ಫಿಯರ್ ಅಂತ ಏನಿದೆ ಅದು ನಮ್ಮ ಭೂಮಿಯ ಮೇಲೆ ಏನಿದೆ, ಸೊ ಇಟ್ ಪ್ರೊಟೆಕ್ಟ್ಸ್ ದ ಅರ್ತ್ ಫ್ರಮ್ ಬಿಕಮಿಂಗ್ ಟೂ ಹಾಟ್. ಈ ಅಟ್ಮಾಸ್ಫಿಯರು ಸೂರ್ಯನ ಶಾಖ ನಮಗೆ ಭೂಮಿ ಮೇಲೆ ಡೈರೆಕ್ಟಾಗಿ ಬೀಳೋದನ್ನು ತಡೆದು ಅದು ಏನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಇಟ್ ಪ್ರೊಟೆಕ್ಟ್ ದ ಅರ್ತ್ ಫ್ರಮ್ ಬಿಕಮಿಂಗ್ ಟೂ ಹಾಟ್ ಬೈ ಸ್ಟಾಪಿಂಗ್, ಅದು ಟು ಹಾಟ್ ಬೈ ಸ್ಟಾಪಿಂಗ್ ಎ ಲಾರ್ಜ್ ಪಾರ್ಟ್ ಆಫ್ ದ ಸನ್ಸ್ ಹೀಟ್. ತುಂಬ ಸೂರ್ಯನ ಶಾಖ ನಮಗೆ ಡೈರೆಕ್ಟಾಗಿ ಬೀಳದೇ ಇರುವ ಹಾಗೆ ಅಟ್ಮಾಸ್ಫಿಯರು ಪ್ರೊಟೆಕ್ಟ್ ಮಾಡುತ್ತೆ ಫ್ರಮ್ ರೀಚಿಂಗ್ ದ ಅರ್ತ್. ಆ್ಯಂಡ್ ನೆಕ್ಸ್ಟ್ ಒನ್, ಸೊ ಅಟ್ಮಾಸ್ಫಿಯರ್ ಹೇಗೆಲ್ಲ ನಮಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ನಾವು ನೋಡೋಣ. ಅಟ್ ನೈಟ್ ರಾತ್ರಿ ಟೈಮಲ್ಲಿ ಇಟ್ ಸ್ಟಾಪ್ಸ್ ದ ಹೀಟ್ ಫ್ರಮ್ ಎಸ್ಕೇಪಿಂಗ್ ದ ಅರ್ತ್. ಅಟ್ ನೈಟ್ ಇಟ್ ಸ್ಟಾಪ್ಸ್ ದ ಹೀಟ್ ಫ್ರಮ್ ಎಸ್ಕೇಪಿಂಗ್ ದ ಅರ್ತ್. ಇದು ಭೂಮಿಯನ್ನು ರಾತ್ರಿ ಹೊತ್ತಿನಲ್ಲಿ ತಂಪಾಗಿರಿಸ್ಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಮತ್ತು ಆ ಶಾಖದಿಂದ ತಪ್ಪಿಸ್ಕೊಳ್ಳಿಕ್ಕೂ ಸಹಾಯ ಮಾಡುತ್ತೆ. ವಿತೌಟ್ ದ ಅಟ್ಮಾಸ್ಫಿಯರ್ ಇರಲಿಲ್ಲ ಅಂದರೆ ದ ಅರ್ತ್ ವುಡ್ ಬಿ ಎ ಕೋಲ್ಡ್ ಫ್ರೀಸಿಂಗ್ ಪ್ಲೇಸ್ ಅಟ್ ನೈಟ್. ದಟ್ ಅರ್ತ್ ವುಡ್ ಬಿ ಎ ಕೋಲ್ಡ್ ಫ್ರೀಸಿಂಗ್ ಪ್ಲೇಸ್ ಅಟ್ ನೈಟ್. ರಾತ್ರಿ ಟೈಮಲ್ಲಿ ತುಂಬ ಕೋಲ್ಡಾಗಿ ಇರ್ತಿತ್ತು. Next, the ozone layer in the atmosphere prevent the harmful ultraviolet rays of the sun from reaching the earth. The ozone layer ಅಂದರೆ ಓಝೋನ್ ಪದರ ಇನ್ ದ ಅಟ್ಮಾಸ್ಫಿಯರ್, ಇದು ಅಟ್ಮಾಸ್ಫಿಯರಲ್ಲಿ ಕಂಡು ಬರುವಂತಹ ಒಂದು ಲೇಯರು ಓಝೋನ್ ಲೇಯರು. ಸೊ ಇಟ್ ಪ್ರಿವೆಂಟ್ಸ್ ದ ಹಾರ್ಮ್ಫುಲ್ ಅಲ್ಟ್ರಾವೈಲೆಟ್ ರೇಸ್. ಸೊ ಈ ಅಲ್ಟ್ರಾವೈಲೆಟ್ ರೇಸು ಅದು ಸೂರ್ಯನಿಂದ ಬರುವಂತಹ ಡೈರೆಕ್ಟ್ ಕಿರಣಗಳು ಮಕ್ಕಳೇ. ಆ ಅಲ್ಟ್ರಾವೈಲೆಟ್ ರೇಸು ನಮ್ಮ ಭೂಮಿಯ ಮೇಲೆ, ಅದರಲ್ಲೂ ಈ ಜೀವಿಗಳ ಮೇಲೆ ಡೈರೆಕ್ಟಾಗಿ ಬಿತ್ತು ಅಂತಂದರೆ ಅವರು ಏನಾಗುತ್ತೆ, ಹಲವು ಕಾಯಿಲೆಗಳಿಗೆ ಮತ್ತು ಬೋರ್ನ್ ಆಗುವಂತಹ ಕಂಡೀಷನ್ಸ್ನ ನಾವು ನೋಡ್ಬೋದು. ಹಾಗಾಗಿ ಆಫ್ ದ ಸನ್ ಫ್ರಮ್ ರೀಚಿಂಗ್ ದ ಅರ್ತ್, ದ ಓಝೋನ್ ಲೇಯರ್ ಇನ್ ದ ಅಟ್ಮಾಸ್ಫಿಯರ್ ಪ್ರಿವೆಂಟ್. ಆ ಓಝೋನ್ ಲೇಯರ್, ಅಟ್ಮಾಸ್ಫಿಯರಲ್ಲಿ ಇರುವಂತಹ ಓಝೋನ್ ಲೇಯರು ಆ ಸೂರ್ಯನ ಅಲ್ಟ್ರಾವೈರಸ್ ರೇಸು ನಮ್ಮ ಭೂಮಿ ಮೇಲೆ ಡೈರೆಕ್ಟಾಗಿ ಬೀಳದ ಹಾಗೆ ಈ ಓಝೋನ್ ಲೇಯರ್ ಏನು ಮಾಡುತ್ತೆ, ಅಟ್ಮಾಸ್ಫಿಯರಲ್ಲಿ ಇರುವಂತಹ ಓಝೋನ್ ಲೇಯರು ಅದು ತಡೆಗಟ್ಟುತ್ತೆ. ದ ಓಝೋನ್ ಲೇಯರ್ ಇನ್ ದ ಅಟ್ಮಾಸ್ಫಿಯರ್ ಪ್ರಿವೆಂಟ್ ದ ಹಾರ್ಮ್ಫುಲ್ ವೈಲೆಟ್ ರೇಸ್ ಆಫ್ ದ ಸನ್ಸ್ ಫ್ರಮ್ ರೀಚಿಂಗ್ ದ ಅರ್ತ್. ಭೂಮಿಯ ಮೇಲೆ ಡೈರೆಕ್ಟಾಗಿ ಅಲ್ಟ್ರಾವೈಲೆಟ್ ರೇಸು ಬೀಳದ ಹಾಗೆ ಆ ಅಟ್ಮಾಸ್ಫಿಯರಲ್ಲಿ ಕಂಡು ಬರುವಂತಹ ಓಝೋನ್ ಲೇಯರ್ ಏನು ಮಾಡುತ್ತೆ, ಅದನ್ನು ತಡೆಗಟ್ಟುತ್ತೆ. ಇಟ್ ಪ್ರೊಟೆಕ್ಟ್ ಹಸ್ ಫ್ರಮ್ meteors are the small rocks that move around in the space. And it protects us meteors. ಇದು ನಮ್ಮನ್ನು meteors ಇಂದನೂ ಪ್ರೊಟೆಕ್ಟ್ ಮಾಡುತ್ತೆ. meteors ಅಂತಂದ್ರೆ ಏನು? meteors are the small rocks. ಅದೊಂದು ರಾಕ್ಸ್ ದಟ್ ಮೂವ್ ಅರೌಂಡ್ ಇನ್ ಸ್ಪೇಸಲ್ಲಿ ಕಂಡು ಬರುವಂತಹ ಉಲ್ಕೆಗಳು, ರಾಹು ಕೇತುಗಳು ಅಂತ ಹೇಳ್ತೀವಲ್ಲ, ಅದು ಇವು ಸ್ಮಾಲ್ ರಾಕ್ಸ್, ಚಿಕ್ಕದಾಗಿರುವಂತಹ ರಾಕ್ಸು ದಟ್ ಮೂವ್ ಅರೌಂಡ್ ಇನ್ ದ ಸ್ಪೇಸ್. ಇದು ಸ್ಪೇಸಲ್ಲಿ ಸುತ್ತಾ ಇರ್ತವೆ. ಮೋಸ್ಟ್ ಆಫ್ ದೀಸ್ ಮೀಟರ್ಸ್ ಬರ್ನ್ ಇನ್ ದ ಅಟ್ಮಾಸ್ಫಿಯರ್. ಕೆಲವೊಂದು ಅಟ್ಮಾಸ್ಫಿಯರಲ್ಲೇ ಬರ್ನ್ ಆಗುತ್ತೆ. ಬಿಫೋರ್ ದೇ ಕ್ಯಾನ್ ರೀಚ್ ದ ಸರ್ಫೇಸ್ ಆಫ್ ದ ಅರ್ತ್. ಅದು ಭೂಮಿಯನ್ನು ತಲುಪೋದಕ್ಕಿಂತ ಮುಂಚೆ ಅದು ಅಟ್ಮಾಸ್ಫಿಯರಲ್ಲೇ ಏನಾಗುತ್ತೆ, ಬರ್ನ್ ಆಗುತ್ತೆ. ದೀಸ್ ಆರ್ ದ ಕಂಡೀಷನ್ಸ್ ವಿಚ್ ಹೆಲ್ಪ್ ಲೈಫ್ ಟು ಸರ್ವೈವ್. ದೀಸ್ ಆರ್ ದ ಯೂಸಸ್ ಆಫ್ ಅಟ್ಮಾಸ್ಫಿಯರ್. ನಮಗೆ ಅಟ್ಮಾಸ್ಫಿಯರಿಂದ ಏನೆಲ್ಲ ಯೂಸ್ ಆಗುತ್ತೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಅಟ್ಮಾಸ್ಫಿಯರ್ ಅನ್ನೋದನ್ನ ನೀವು ತಿಳ್ಕೊಂಡ್ರಿ. ಓಕೆ, ನೆಕ್ಸ್ಟ್ ಒನ್, ಲೇಯರ್ಸ್ ಆಫ್ ದ atmosphere. What are the layers of the atmosphere? Scientists divide the atmosphere into 5 layers. ಸೊ ವಿಜ್ಞಾನಿಗಳು ನಮ್ಮ ಅಟ್ಮಾಸ್ಫಿಯರಲ್ಲಿ ಕಂಡು ಬರುವಂತಹ 5 ಲೇಯರ್ನ ಫೈಂಡ್ ಔಟ್ ಮಾಡಿದ್ದಾರೆ. ವಿಚ್ ಆರ್ ದೇ? ಸೊ ನೌ ವಿ ಸಿ, let's see the layers of the atmosphere. Scientists divide the atmosphere into 5 layers. First one, troposphere. Next to
stratosphere, next to mesosphere, and next one thermosphere and exosphere. First one, troposphere. It is also one of the layer of the atmosphere. It is also one of the layers of the atmosphere. It is heaviest and the lowermost layer. We all live here. Water vapor is present here. It is the heaviest. ಇದು ತುಂಬ ಭಾರವಾದಂತಹ ತಿಕ್ಕಾಗಿರುವಂತಹ ಒಂದು ಲೇಯರು. ಆ್ಯಂಡ್ ದ ಲೋಯರ್ ಮೋಸ್ಟ್ ಲೇಯರ್, ತುಂಬ ಕೆಳಗೆ ಅಟ್ಮಾಸ್ಫಿಯರ್ನ ಕೆಳಗಡೆ ಇರುವಂತಹ ಲೇಯರು ಟ್ರೋಸ್ಪೋಸ್ಫಿಯರ್. ಇಟ್ ಈಸ್ ಹೆವಿಯೆಸ್ಟ್, ತುಂಬ ತಿಕ್ಕಾಗಿರುವಂತಹ ಲೇಯರ್. ವಿ ಆಲ್ ಲಿವ್ ಇಯರ್, ನಾವೆಲ್ಲರೂ ಕೂಡ ಈ ಟ್ರೋಪೋಸ್ಫಿಯರಲ್ಲೇ ವಾಸ ಮಾಡ್ತೇವೆ. ಅಂದರೆ ನಾವು ಎಲ್ಲಿ ಕಾಣ್ತೇವೆ ಅಟ್ಮಾಸ್ಫಿಯರನ್ನು? ಅರ್ತ್ ಈಸ್ ದ ಓನ್ಲಿ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಟು ಬಿ ಸರೌಂಡೆಡ್ ಬೈ ಎ ಬ್ಲ್ಯಾಂಕೆಟ್ ಆಫ್ ಏರ್. ಸೊ ನಮ್ಮ ಭೂಮಿಯ ಮೇಲೇ ನಾವು ಅಟ್ಮಾಸ್ಫಿಯರ್ನ ಕಾಣ್ತೇವೆ. ಅದರಲ್ಲೂ we can see 5 types of layers in the atmosphere. First one, troposphere. It is the heaviest and the lower most layer. ಇದು ತುಂಬ ಕೆಳಗಡೆ ಇರುವಂತಹ ಲೇಯರು, ತುಂಬ ಹೆವಿಯೆಸ್ಟ್ ಆಗಿರುತ್ತೆ. ವಿ ಆಲ್ ಲಿವ್ ಹಿಯರ್, ನಾವೆಲ್ಲರೂ ಕೂಡ ಈ ಟ್ರೋಪೋಸ್ಫಿಯರ್ ಅಲ್ಲಿ ವಾಸ ಮಾಡ್ತೇವೆ. ವಾಟರ್ ವೇಪರ್ ಈಸ್ ಪ್ರೆಸೆಂಟ್ ಹಿಯರ್. ನೀರಿನ ಆವಿಯನ್ನು ಕೂಡ ನಾವು ಕಾಣ್ಬೋದು. ಆಸ್ ವಿ ಗೋ ಹೈಯರ್ ಇನ್ ದಿಸ್ ಲೇಯರ್, ನಾವು ಇದರಿಂದ ಮೇಲ್ಗಡೆ ನಾವು ಹೋದರೆ, ಟ್ರೋಪೋಸ್ಫಿಯರ್ ಇಂದ ಮೇಲ್ಗಡೆ ಹೋದರೆ ದ ಅಮೌಂಟ್ ಆಫ್ ಆಕ್ಸಿಜನ್ ಬಿಕಮ್ಸ್ ಲೆಸ್ಸರ್ ಅಂಡ್ ಲೆಸ್ಸರ್. ಮಕ್ಕಳೇ, ಟ್ರೋಪೋಸ್ಫಿಯರ್ ಇಂದ ಸ್ವಲ್ಪ ಮೇಲೆ ಹೋಗ್ತಾ ಎತ್ತರಕ್ಕೆ ಹೋದಾಗ, ಭೂಮಿಯಿಂದ ಸ್ವಲ್ಪ ಎತ್ತರಕ್ಕೆ ಹೋದಾಗ, ಆಸ್ ವಿ ಗೋ ಹೈಯರ್ ಇನ್ ದ ಲೇಯರ್ ಅಮೌಂಟ್ ಆಫ್ ದ ಆಕ್ಸಿಜನ್ ಬಿಕಮ್ಸ್ ಲೆಸ್ಸರ್. ಅದು ಮೇಲ್ಗಡೆ ಹೋಗ್ತಾ ಆಮ್ಲಜನಕದ ಪ್ರಮಾಣ ಏನಾಗುತ್ತೆ, ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೆ. ಆ್ಯಂಡ್ ಅನದರ್ ಲೇಯರ್ಸ್ ಆಫ್ ದ ಅಟ್ಮಾಸ್ಫಿಯರ್, ದಟ್ ಈಸ್ ಸ್ಟ್ರಾಟೋಸ್ಫಿಯರ್. ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟ್ರಾಟೋಸ್ಫಿಯರ್? Where we can see the stratosphere. It is the second layer of the atmosphere. This layer contains a gas called ozone. It is the second layer. This layer means stratosphere. Stratosphere is also one of the atmosphere. This layer contains a gas called ozone. ಇದು ಒಂದು ಗ್ಯಾಸ್ ಅನ್ನು ಹೊಂದಿದೆ, ಅದನ್ನ ನಾವು ಓಝೋನ್ ಅಂತ ಕರಿತೀವಿ. ವಿ ಕ್ಯಾನ್ ಸಿ ಇನ್ ಅಟ್ಮಾಸ್ಫಿಯರ್, ವಿ ಕ್ಯಾನ್ ಸಿ ದ ಓಝೋನ್ ಇನ್ ಅಟ್ಮಾಸ್ಫಿಯರ್ ಇನ್ stratosphere. This layer, it is stratosphere layer, it contains a gas, that is ozone, which protects us from harmful ultraviolet rays of the sun, and jet planes fly in the stratosphere. See children, it is the second layer of the atmosphere. Stratosphere also one of the atmosphere. This layer contains a gas. ಇದು ಒಂದು ಗ್ಯಾಸ್ ಅನ್ನು ಹೊಂದಿದೆ, ಆ ಪದರವನ್ನು ಹೊಂದಿದೆ, ಅದು ಓಝೋನ್ ಲೇಯರ್, ವಿಚ್ ಪ್ರೊಟೆಕ್ಟ್ಸ್ ಓಝೋನ್ ಲೇಯರ್ ಪ್ರೊಟೆಕ್ಟ್ ಹಸ್ ಫ್ರಮ್ ದ ಹಾರ್ಮ್ಫುಲ್ ಅಲ್ಟ್ರಾವೈಲಸ್ ಆಫ್ ದ ಸನ್ನಿಂದ ಬರುವಂತಹ ಅಲ್ಟ್ರಾವೈಲಸ್ ಅನ್ನುವಂತಹ ಹಾನಿಕಾರಕವಾದಂತಹ ಕಿರಣಗಳು ಡೈರೆಕ್ಟಾಗಿ ಅರ್ತ್ ಮೇಲೆ ಬೀಳದ ಹಾಗೆ ಆ ಪದರ ತಡೆಗಟ್ಟುತ್ತೆ. ಅದನ್ನು ನಾವು ಓಝೋನ್ ಪದರ ಅಂತ ಕರಿತೇವೆ. ಇದು ಓಝೋನ್ ಲೇಯರ್ ಎಲ್ಲಿ ಕಂಡು ಬರುತ್ತೆ ಅಂದರೆ, ದಿಸ್ ಸ್ಟ್ರಾಟೋಸ್ಫಿಯರ್ ಲೇಯರ್ ಕಂಟೈನ್ಸ್ ಎ ಗ್ಯಾಸ್ ಓಝೋನ್ ಲೇಯರ್. ಆ್ಯಂಡ್ ಜೆಟ್ ಪ್ಲೇನ್ಸ್, ಮಕ್ಕಳೇ, ನಾವು ವಿ ಕ್ಯಾನ್ ಸಿ ದ ಜೆಟ್ ಪ್ಲೇನ್ಸ್ ಇನ್ ಸ್ಟ್ರಾಟೋಸ್ಫಿಯರ್. ಅಂದರೆ ಮಕ್ಕಳೇ, ಜೆಟ್ ಪ್ಲೇನ್ಸ್ ಎಲ್ಲ ಏನೆಲ್ಲ ಓಡಾಡ್ತವೋ ಅದು ಯಾವ ಪ್ರದೇಶದಲ್ಲಿ ಓಡಾಡ್ತದೆ ಅಂದರೆ, ಸ್ಟ್ರಾಟೋಸ್ಫಿಯರ್ ಇಂದ ಮೇಲೆ ಅದು ಸ್ಟ್ರಾಟೋಸ್ಫಿಯರ್ ಅಂತಂದರೆ ಓಝೋನ್ ಲೇಯರ್ ಕಂಡು ಬರುವಂತಹ ಪ್ಲೇಸು. ಅಲ್ಲಿ ಜೆಟ್ ಪ್ಲೇನ್ಸು, ಹೆಲಿಕಾಪ್ಟರ್ಸು, ಆಮೇಲೆ ಪ್ಲೇನ್ಸು, ರಾಕೆಟ್ಸ್ ಇವೆಲ್ಲ ಹಾರಾಡ್ತವೆ. ಜೆಟ್ ಪ್ಲೇನ್ಸ್ ಫ್ಲೈ ಇನ್ ದ ಸ್ಟ್ರಾಟೋಸ್ಫಿಯರ್. ಆ್ಯಂಡ್ mesosphere is also another layers of the atmosphere. So meters
or rock fragments burn up in the mesosphere. So already told, meters are all small rocks that move around in the space. ಇದು ಸ್ಪೇಸ್ ಅಲ್ಲಿ ಹಾರಾಡುವಂತಹ, ಸ್ಪೇಸ್ ಅಲ್ಲಿ ಕಂಡು ಬರುವಂತಹ ಸ್ಮಾಲ್ ರಾಕ್ಸ್. ಸೊ ಮೋಸ್ಟ್ ಆಫ್ ದೀಸ್ ಮೀಟರ್ಸ್ ಬರ್ನ್ ಇನ್ ದ ಅಟ್ಮಾಸ್ಫಿಯರ್. ಕೆಲವೊಂದು ಮೀಟರ್ಸ್ ಎಲ್ಲಿ ಬರ್ನ್ ಆಗುತ್ತೆ? ಅಟ್ಮಾಸ್ಫಿಯರ್ ಅಲ್ಲೇ ಬರ್ನ್ ಆಗುತ್ತೆ. ಬಿಫೋರ್ ದೇ ಕ್ಯಾನ್ ರೀಚ್ ದ ಸರ್ಫೇಸ್ ಆಫ್ ದ ಅರ್ತ್. ಇದು ಭೂಮಿಯನ್ನು ತಲುಪೋದಕ್ಕಿಂತ ಮುಂಚೆ ಅದು ಅದರಲ್ಲಿ ಸ್ಪೇಸ್ ಅನ್ನುವಂತಹ ರೀಸನ್ ಪ್ಲೇಸಲ್ಲೇ ಅದು ಬರ್ನ್ ಆಗುತ್ತೆ. ಸೊ ಮೆಸ್ಪೋಸ್ಪಿಯರ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್. ಮೀಟರ್ಸ್ ಆರ್ ರಾಕ್ ಫಾರ್ ಫ್ರಾಗ್ಮೆಂಟ್ ಬರ್ನ್ ಅಪ್ ಇನ್ ದ ಮೆಸ್ಪೋಸ್ಪಿಯರ್. ನನಗೇನು ಹೇಳಿದೆ, ಮೀಟರ್ಸು ಸ್ಮಾಲ್ ರಾಕ್ಸು ಭೂಮಿಯ ಹೊರ ಮೇಲ್ಮೈಯನ್ನು ತಲುಪೋದಕ್ಕಿಂತ ಮುಂಚೆ ಅವು ಸ್ಪೇಸ್ ಅನ್ನುವಂತಹ ರೀಸನಲ್ಲೇ ಅವೇನಾಗುತ್ತೆ, ಬರ್ನ್ ಆಗುತ್ತೆ ಅಂತ. ಆ ಸ್ಪೇಸ್ ಯಾವ ಪ್ಲೇಸಲ್ಲಿ ಇದೆ ಅಂತಂದರೆ ಮೆಸ್ಪೋಸ್ಪಿಯರ್ ಅನ್ನುವಂತಹ ಪ್ಲೇಸಲ್ಲಿ ಮೀಟರ್ಸ್ ಆರ್ ರಾಕ್ಸ್ ಫ್ರಾಗ್ಮೆಂಟ್ ಬರ್ನ್ ಅಪ್ ಇನ್ ದ ಮೆಸ್ಪೋಸ್ಪಿಯರ್ ಪ್ಲೇಸಲ್ಲಿ ಅದು ಬರ್ನ್ ಅಪ್ ಆಗುತ್ತೆ. ಆ್ಯಂಡ್ ಅನದರ್ ಲೇಯರ್ಸ್ ಆಫ್ ದ ಅಟ್ಮಾಸ್ಫಿಯರ್ ದಟ್ ಈಸ್ ಥರ್ಮೋಸ್ಪಿಯರ್. ಥರ್ಮೋಸ್ಪಿಯರ್ ಸ್ಪೇಸ್ ಶಟಲ್ಸ್ ಆರ್ಬಿಟ್ ಇನ್ ದ ಥರ್ಮೋಸ್ಪಿಯರ್. ಸ್ಪೇಸ್ಗಿಂತ ಸ್ವಲ್ಪ ಎತ್ತರದಲ್ಲಿ ನಾವು ಥರ್ಮೋಸ್ಪಿಯರ್ ಲೇಯರ್ನ ಕಾಣಬಹುದು. ಆ್ಯಂಡ್ ನೆಕ್ಸ್ಟ್ ಎಕ್ಸ್ಪೋಸ್ಪಿಯರ್, ಇಟ್ ಈಸ್ ದ ಔಟರ್ ಮೋಸ್ಟ್ ಲೇಯರ್. ಇದು ತುಂಬ ಎತ್ತರವಾದಂತಹ ಪ್ಲೇಸು, ಸ್ಪೇಸ್ಗಿಂತನೂ ತುಂಬ ಎತ್ತರವಾದಂತಹ ಲೇಯರು ಎಕ್ಸ್ಪೋಸ್ಪಿಯರ್. ಇಟ್ ಈಸ್ ದ ಔಟರ್ ಮೋಸ್ಟ್ ಲೇಯರ್. ಇದು ತುಂಬ ಔಟರ್ ಮೋಸ್ಟ್ ಲೇಯರ್. ಇಟ್ ಕಂಟೈನ್ಸ್ ವೆರಿ ಲಿಟಲ್ ಏರ್. ಇನ್ ದಟ್ ಪ್ಲೇಸ್ ಎಕ್ಸ್ಪೋಸ್ಪಿಯರ್ ಲೇಯರಲ್ಲಿ ಇಟ್ ಕಂಟೈನ್ಸ್ ವೆರಿ ಲಿಟಲ್ ಏರ್. ತುಂಬ ಕಡಿಮೆ ಪ್ರಮಾಣದಲ್ಲಿ ಗಾಳಿಯನ್ನು ನಾವು ಕಾಣಬಹುದು. ಆ್ಯಂಡ್ ದ ಎಕ್ಸ್ಪೋಸ್ಪಿಯರ್ ಮರ್ಜಸ್ ಇನ್ ಟು ಔಟರ್ ಸ್ಪೇಸ್. ಎಕ್ಸ್ಪೋಸ್ಪಿಯರ್ ಮರ್ಜಸ್ ಇನ್ ಟು ಔಟರ್ ಸ್ಪೇಸ್. ಎಕ್ಸ್ಪೋಸ್ಪಿಯರ್ ಲೇಯರು ಔಟರ್ ಸ್ಪೇಸಲ್ಲಿ ಏನಾಗಿರುತ್ತೆ, ಮರ್ಜ್ ಆಗುತ್ತೆ. ದೀಸ್ ಆರ್ ದ ಲೇಯರ್ಸ್ ಆಫ್ ದ atmosphere. Did you understand, children? And another topic is properties of air. What are the properties of air? What are the characteristics of air? See, children, air has three main properties. Air has three main properties, and first one is it occupies space. Air occupies space. See, children, given one activity, take a balloon. You also do your home. Take a one balloon, blow air into it. ಅದರಲ್ಲಿ ನೀವು blow ಮಾಡಿ. It is air occupies space. ಏರ್ ಅಕ್ಯುಪೈಸ್ ಸ್ಪೇಸ್. ಗಾಳಿ ಸ್ಥಳವನ್ನು ಆಕ್ರಮಿಸ್ಕೊಳ್ಳುತ್ತೆ. ಟೇಕ್ ಎ ಒನ್ ಬಲೂನ್, ಬ್ಲೋ ಏರ್ ಇನ್ ಟು ಇಟ್. ಅದರಲ್ಲಿ ಬ್ಲೋ ಮಾಡಿ. ಆ್ಯಂಡ್ ವಾಟ್ ಹ್ಯಾಪನ್ಸ್ ಟು ಇಟ್ ಸೈಜ್. ಆಗ ಏನಾಗುತ್ತೆ, ಅದರ ಸೈಜ್ ಏನಾಗುತ್ತೆ, ವಾಟ್ ಶೇಪ್ ಡಸ್ ಇಟ್ ಟೇಕ್. ನೀವು ತಗೊಂಡಿದ್ದ ಶೇಪ್ ಏನಾಯಿತು, ಬೈ ಬ್ಲೋಯಿಂಗ್ ಏರ್ ಇನ್ ಟು ದ ಬಲೂನ್ ಇಟ್ ಇನ್ಕ್ರೀಸ್ ಇನ್ ದ ಸೈಜ್. ಅದು ಸೈಜ್ ಏನಾಯಿತು, ಇನ್ಕ್ರೀಸ್ ಆಗಿತ್ತು. ದಿಸ್ ಶೋಸ್ ದಟ್ ಏರ್ ಅಕ್ಯುಪೈಸ್ ಶೋಸ್. ಇದು ಏನನ್ನ ನಮ್ಗೆ ತೋರಿಸುತ್ತೆ ಅಂದರೆ ಏರ್ ಅಕ್ಯುಪೈಸ್ ಸ್ಪೇಸ್. ಗಾಳಿ ಸ್ಥಳವನ್ನು ಆಕ್ರಮಿಸ್ಕೊಳ್ಳುತ್ತೆ ಅನ್ನೋದನ್ನ ನಾವು ಕಾಣಬಹುದು. ನೀವು ಬಲೂನನ್ನು ತಗೊಳ್ಳಿ, ಅದನ್ನ ಬ್ಲೋ ಮಾಡಿದಾಗ ಅದ್ರ ಸೈಜ್ ಏನಾಗುತ್ತೆ, ದೊಡ್ಡದಾಗುತ್ತೆ. ಹೇಗೆ ದೊಡ್ಡದಾಯಿತು, ನೀವು ಏರನ್ನ ಅಲ್ಲಿ ಊದಿದ್ರಿ, ಅದು ಏರು ಏನು ಮಾಡ್ತು, ಬ್ಲೋನ ಸ್ಥಳವನ್ನು, ಬಲೂನ್ಸ್ ನಲ್ಲಿರುವಂತಹ ಸ್ಥಳವನ್ನು ಆಕ್ರಮಿಸ್ಕೊಳ್ತು. ದಟ್ಸ್ ವೈ ವಿ ಕ್ಯಾನ್ ಸಿ ಏರ್ ಆಕ್ಯುಪೈಸ್ ಸ್ಪೇಸ್. ಗಾಳಿ ಸ್ಥಳವನ್ನು ಆಕ್ರಮಿಸ್ಕೊಳ್ಳುತ್ತೆ ಅನ್ನೋದನ್ನು ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್, ಇಟ್ ಹ್ಯಾಸ್ ವೇಟ್. ಏರ್ ಹ್ಯಾಸ್ ವೇಟ್. ಗಾಳಿಗೆ ತೂಕ ಇದೆ. ಟೇಕ್ ಟೂ ಬಲೂನ್ಸ್. ಯು ಆಲ್ಸೋ ಡೂ ಅಟ್ ಯುವರ್ ಹೋಮ್. ಟೇಕ್ ಟೂ ಫುಟ್ಬಾಲ್ಸ್. ಫುಟ್ಬಾಲ್ ಇದ್ರೆ ಫುಟ್ಬಾಲ್ ಅಂತ ತಗೊಳ್ಳಿ. Fill them up with air. Put the football on either side of weighing balance. Take care to see that both the footballs weigh the same. Now prick one of the footballs with a sharp pin. This end will go up as it is lighter. The end with the inflated
inflated football will go down as it is heavier. This proves that air has weight. ಮಕ್ಕಳೇ, ನೀವು ಎರಡು ಫುಟ್ಬಾಲನ್ನು ತಗೊಳ್ಳಿ. ಆ ಫುಟ್ಬಾಲನ್ನು ಎರಡರಲ್ಲೂ ಗಾಳಿ ಇರುವಂತಹ ಫುಟ್ಬಾಲನ್ನು ನೀವು ಒಂದು ತಕ್ಕಡಿಯಲ್ಲಿಡಿ. ಆ ತಕ್ಕಡಿಯಲ್ಲಿಟ್ಟು ಒಂದಕ್ಕೆ ಶಾರ್ಪ್ ಪಿನ್ನಿಂದ ಚುಚ್ಚಿ. ಆ ಶಾರ್ಪ್ ಪಿನ್ನಿಂದ ಚುಚ್ಚಿದಾಗ ಏನಾಗುತ್ತೆ, ಅದರಲ್ಲಿ ಇರುವಂತಹ ಏರೆಲ್ಲ ಒಳಗಡೆ ಹೋಗುತ್ತೆ, ಏರೆಲ್ಲ ಹೊರಗಡೆ ಹೋಗುತ್ತೆ. ಆಗ ಅದು ಅದ್ರ ಸೈಜ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆಗ ಅಬ್ಸರ್ವ್ ಮಾಡಿ. ಸೊ ದ ಎಂಡ್ ವಿತ್ ದ ಇನ್ಫ್ಲೇಟೆಡ್ ಫುಟ್ಬಾಲ್ ವಿಲ್ ಗೋ ಡೌನ್ ಆಸ್ ಇಟ್ ಈಸ್ ಹೆವಿಯರ್. ಯಾವ ಇದಕ್ಕೆ ತೂಕ ಇದೆ, ಸೊ ಏರ್ ಫಿಲ್ ಆಗಿರುವಂತಹ ಫುಟ್ಬಾಲ್ಗೋ ಅಥವಾ ಏರ್ ಇಲ್ಲದೆ ಇರುವಂತಹ ಫುಟ್ಬಾಲ್ಗೋ ತೂಕ ಇರೋದು ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿ. ಸೊ ದಿಸ್ ಪ್ರೂವ್ಸ್ ದಟ್ ಏರ್ ಹ್ಯಾಸ್ ವೇಟ್. ಇದು ಏನನ್ನ ಪ್ರೂವ್ ಮಾಡುತ್ತೆ, ಏರ್ ಹ್ಯಾಸ್ ವೇಟ್. ಆ್ಯಂಡ್ ಏರ್ ಹ್ಯಾಸ್ ವೇಟ್. ಅನದರ್ ಪ್ರಾಪರ್ಟೀಸ್ ಆಫ್ ಏರ್, ಇಟ್ ಎಕ್ಸರ್ಟ್ಸ್ ಪ್ರೆಷರ್. ಇಟ್ ಎಕ್ಸರ್ಟ್ಸ್ ಪ್ರೆಷರ್. ಮತ್ತು ಗಾಳಿಗೆ ಒತ್ತಡ ಇದೆ ಅಂತಂದರೆ, ನಾವು ಎರಡು ಲೋಟಕ್ಕೆ ನೀರನ್ನು ತುಂಬಿ ಅದಕ್ಕೆ ಒಂದು ಕೆಳಗಡೆ ಒಂದು ಮರದ ಪೀಸನ್ನು ಇಡ್ರಿ. ಮರದ ಪೀಸನ್ನು ಇಟ್ಟು ಅದನ್ನು ಹಿಂಗೆ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಬಿಡಿ. ಅದೇನಾಗುತ್ತೆ, ಅದು ಹಾಗೆ ಕಚ್ಕೊಂಡಿರುತ್ತೆ, ನೀರಿಗೆನೆ ಆ ಮರದ ಪೀಸ್ ಏನಾಗಿರುತ್ತೆ ಕಚ್ಕೊಂಡಿರುತ್ತೆ. ಸೊ ಏರ್ ಎಕ್ಸರ್ಟ್ಸ್ ಪ್ರೆಷರ್. ಪ್ರೆಷರನ್ನು, ಒತ್ತಡವನ್ನು ಹಿಡಿದಿಟ್ಕೊಳ್ಳುವಂತಹದ್ದು ನಾವು ಕಾಣಬಹುದು. ಆ್ಯಂಡ್ ಏರ್ ಆಲ್ಸೋ ಕಂಟೈನ್ಸ್ ಆಕ್ಸಿಜನ್ ವಿಚ್ ಈಸ್ ಯೂಸ್ಡ್ ಬೈ ಬೀಯಿಂಗ್ ಫಾರ್ ರೆಸ್ಪಿರೇಷನ್. ಇಟ್ ಈಸ್ ಆಲ್ಸೋ ರಿಕ್ವೈರ್ಡ್ ಫಾರ್ ಬರ್ನಿಂಗ್. ಹಾಗೆಯೇ ಏರ್ ಏನು ಮಾಡುತ್ತೆ ನೋಡಿ ಮಕ್ಕಳೇ, ಎರಡು ಮೇಣದ ಬತ್ತಿನ ನಾವು ಹತ್ತಿಸಿ ಇಟ್ಟಾಗ ಅದು ಮೇಣದ ಬತ್ತಿ ಆಕ್ಸಿಜನ್ ಅಲ್ಲಿತ್ತು ಅಂತಂದರೆ ಅದು ಉರಿತಾ ಇರುತ್ತೆ. ಯಾವಾಗ ನಾವು ಅದನ್ನು ಒಂದು ಗಾಜನ್ನ ಇದನ್ನ ಲೋಟನೋ ಅಥವಾ ಇನ್ನೊಂದನ್ನ ನಾವು ಅದ್ರ ಮೇಲೆ ಮುಚ್ತೀವೋ ಆಗ ಅದೇನಾಗಿದೆ, ಆಫ್ ಆಗಿದೆ. ಸೊ ಏರ್ ಆಲ್ಸೋ ಕಂಟೈನ್ ಆಕ್ಸಿಜನ್. ಏರ್ ಆಲ್ಸೋ ಕಂಟೈನ್ಸ್ ಆಕ್ಸಿಜನ್ ವಿಚ್ ಈಸ್ ಯೂಸ್ಡ್ ಬೈ ಲಿವಿಂಗ್. ಅದು ಉರಿಬೇಕು ಅಂತಂದರೆ ಆಕ್ಸಿಜನ್ ಇರಬೇಕು. ಬೀಯಿಂಗ್ ಫಾರ್ ರೆಸ್ಪಿರೇಷನ್. ಇಟ್ ಈಸ್ ಆಲ್ಸೋ ರಿಕ್ವೈರ್ಡ್ ಫಾರ್ ಬರ್ನಿಂಗ್. And next, how is air pressure useful? ಹೇಗೆ ಏರ್ ಪ್ರೆಷರ್ ನಮಗೆ ಯೂಸ್ಫುಲ್ಲು? ಏರ್ ಪ್ರೆಷರ್ ಈಸ್ ವೆರಿ ಹೆಲ್ಪ್ಫುಲ್ ಟು ಹಸ್. ನಮಗೆ ಏರ್ ಪ್ರೆಷರ್ ಏನಿದೆ, ಗಾಳಿಯ ಒತ್ತಡ, ಅದು ನಮಗೆ ತುಂಬ ಯೂಸ್ಫುಲ್ ಆಗಿದೆ. ಹೇಗೆ? ಡಾಕ್ಟರ್ಸ್ ಮೇಕ್ಸ್ ಅಸ್ ಆಫ್ ಏರ್ ಪ್ರೆಷರ್ ಟು ಫುಲ್ಫಿಲ್ ದೇರ್ ಸಿರಂಜ್. ಸಿರಂಜನ್ನು ನಾವು ನೋಡಿ ಮಕ್ಕಳೇ, ಸಿರಂಜಲ್ಲಿ ಅವರು ಸಿರಂಜನ್ನ ತಗೊಳ್ಳುವಾಗ ಔಷಧಿಯನ್ನು ಫಿಲ್ ಮಾಡುವಾಗ ಅದೇನು ಮಾಡ್ತಾರೆ, ಅವರು ಹಿಂಗೆ ಎಳಿತಾರೆ. ಎಳಿಬೇಕು ಅಂತಂದರೆ ಅಲ್ಲಿ ಏರ್ ಪ್ರೆಷರ್ ಬೇಕು. ಏರ್ ಪ್ರೆಷರ್ ಆದ್ರೆ ಮಾತ್ರ ನಾವು ಅಲ್ಲಿ ಸಿರಂಜಲ್ಲಿ ಔಷಧಿಯನ್ನು ಹಾಕೊಳ್ಳಿಕ್ಕೆ ಸಾಧ್ಯ. ಸೊ ಡಾಕ್ಟರ್ಸ್ ಮೇಕ್ಸ್ ಯೂಸ್ ಫಾರ್ ಏರ್ ಪ್ರೆಷರ್ ಟು ಫಿಲ್ ಅಪ್ ದೇರ್ ಸಿರಂಜ್ನ ಫಿಲ್ ಮಾಡಲಿಕ್ಕೆ ಏರ್ ಪ್ರೆಷರು ನಮಗೆ ಯೂಸ್ ಆಗುತ್ತೆ. ಆ್ಯಂಡ್ ವಿ ಯೂಸ್ ಏರ್ ಪ್ರೆಷರ್ ಟು ಡ್ರಿಂಕ್ ಜ್ಯೂಸ್ ಫ್ರಮ್ ಸ್ಟ್ರಾ. ಹಾಗೆಯೇ ಮಕ್ಕಳೇ, ನೀವು ಜ್ಯೂಸ್ ಕುಡಿಯುವಾಗ ಅಲ್ಲಿ ಸ್ಟ್ರಾ ಹಾಕೊಂಡು ಕುಡಿತೀರ. ಸುಮ್ಮನೆ ನೀವು ಕುಡಿಯೋದ್ಕಿಂತ ಏನು ಮಾಡ್ತೀರ ಅಂತ ಸೌಂಡ್ ಮಾಡಿ ಕುಡಿತೀರ, ಎಳ್ಕೋತೀರ ಏರ್ ಪ್ರೆಷರ್ನ ಅಂತ ಸೂಪ್ ಮಾಡ್ತೀರ. ಸೊ ವಿ ಯೂಸ್ ಏರ್ ಪ್ರೆಷರ್ ಟು ಡ್ರಿಂಕ್ ಜ್ಯೂಸನ್ನು ನೀವು ಸ್ಟ್ರಾದಲ್ಲಿ ಕುಡಿಬೇಕು ಅಂದ್ರೂ ನಿಮ್ಗೆ ಏನು ಬೇಕು, ಅಲ್ಲಿ ಏರ್ ಪ್ರೆಷರ್ ಬೇಕು. ವೆನ್ ವಿ ಸಕ್ ಆನ್ ದ ಸ್ಟ್ರಾ, ಯಾವಾಗ ಸ್ಟ್ರಾಲಿ ನಾವು ಸಕ್ ಮಾಡ್ತೀವಿ, ಕುಡಿತೀವಿ, ಆವಾಗ ದ ಏರ್ ಈಸ್ ಡ್ರಾನ್ ಔಟ್ ಆ್ಯಂಡ್ ನೋ ಏರ್ ಈಸ್ ಲೆಫ್ಟ್ ಇನ್ ದ ಸ್ಟ್ರಾ. ದ ಪ್ರೆಷರ್ ಇನ್ಸೈಡ್ ದ ಸ್ಟ್ರಾ becomes lower than the pressure in the air outside the straw, and it forces the liquid into the straw and the juice comes into the mouth. A medicine dropper works on the same principle. ಮಕ್ಕಳೇ, ಈಗ ನಾವು ಏರ್ ಪ್ರೆಷರ್ನ ಹಾಕಿ ಜ್ಯೂಸನ್ನು ಸ್ಟ್ರಾ ಇಂದ ತೆಗಿತೀವಿ, ಕುಡಿತೀವಿ. ಯಾವಾಗ ಏರ್ ಪ್ರೆಷರ್ ಆಗ್ತದೆ ಸುಮ್ಮನೆ ಇಟ್ಕೊಂಡು ಕೂತ್ಕೊಂಡ್ರೆ ಅದು ಗ್ಲಾಸಲ್ಲಿ ಸ್ಟ್ರಾ ಇರುತ್ತೆ, ಅದನ್ನು ಬಾಯಿ ಹತ್ರ ತಗೊಂಡು ಸುಮ್ಮನೆ ಇದ್ರೆ ಅದಾಗುತ್ತಾ? ಇಲ್ಲ. ಅದನ್ನು ಏನು ಮಾಡಬೇಕು, ಸಕ್ ಮಾಡಬೇಕು, ಹೀರ್ಕೊಳ್ಬೇಕು. ಅದು ಏರ್ ಪ್ರೆಷರನ್ನು ಹಾಕಿ ನಾವು ದ ಏರ್ ಪ್ರೆಷರ್ ಇನ್ಸೈಡ್ ದ ಸ್ಟ್ರಾ ಬಿಕಮ್ಸ್ ಲೋಯರ್ ದನ್ ದ ಪ್ರೆಷರ್ ಇನ್ ದ ಔಟ್ಸೈಡ್ ದ ಸ್ಟ್ರಾ. ಇಟ್ ಫೋರ್ಸಸ್ ದ ಲಿಕ್ವಿಡ್ ಇನ್ ಟು ದ ಸ್ಟ್ರಾ ಆ್ಯಂಡ್ ದ ಜ್ಯೂಸ್ ಕಮ್ಸ್ ಇನ್ ಟು ಯುವರ್ ಮೌತ್.
ಹೀಗೇನೆ ಅದನ್ನು ನಾವು ತಗೋಬೇಕು, ಬಾಯಿ ಒಳಗಡೆ ನುಂಗಬೇಕು ಅಂದರೆ ನಮ್ಗೇನು ಬೇಕು, ಏರ್ ಪ್ರೆಷರ್ ಅಂತ ಸಕ್ ಮಾಡಬೇಕು. ಎ ಮೆಡಿಸಿನ್ ಡ್ರಾಪರ್ ವರ್ಕ್ಸ್, ಮೆಡಿಸಿನ್ ಕೂಡ ಡ್ರಾಪರ್ ವರ್ಕ್ಸ್ ಆನ್ ದ ಸೇಮ್ ಪ್ರಿನ್ಸಿಪಲ್. ಮೆಡಿಸಿನಲ್ಲೂ ಕೂಡ ಇದೇ ಸೇಮ್ ಪ್ರಿನ್ಸಿಪಲ್ಸನ್ನು ಯೂಸ್ ಮಾಡಿ ಮೆಡಿಸಿನನ್ನು ಕೊಡ್ತಾರೆ. ನೆಕ್ಸ್ಟು, ವಾಟ್ ಹ್ಯಾಪನ್ಸ್ ವೆನ್ ಯು ಗೋ ಆನ್ ಫಿಲ್ಲಿಂಗ್ ಏರ್ ಇನ್ ಟು ಎ ಬಲೂನ್. ನೋಡಿ ಮಕ್ಕಳ, ಅಲ್ಲಿ ಬಲೂನ್ಗೆ ಏರನ್ನು ಫಿಲ್ ಮಾಡಿ ಅಲ್ಲಿ ಗಾಳಿಯಲ್ಲಿ ಬಿಟ್ಟಿದ್ದಾರೆ. ಏನಾಯ್ತಾ ಇದೆ, ಇಟ್ ಬರ್ಸ್ಟ್ ವಿತ್ ಎ ಬ್ಯಾಂಗ್. ಅದು ತುಂಬ ಹೇರ್ ಆಗಿ ಅದು ಏನಾಗಿದೆ, ಬರ್ಸ್ಟ್ ಆಗಿದೆ. ವೈ ಡಸ್ ಇಟ್ ಬರ್ಸ್ಟ್, ಯಾಕೆ ಅದು ಬರ್ಸ್ಟ್ ಆಯಿತು? ದ ಎಕ್ಸ್ಟ್ರಾ ಏರ್ ಎಕ್ಸರ್ಟ್ ಪ್ರೆಷರ್ ಆನ್ ದ ವಾಲ್ಸ್ ಆಫ್ ದ ಬಲೂನ್. ಬಲೂನ್ನ ವಾಲಲ್ಲಿ ಜಾಸ್ತಿ ಏರ್ ಪ್ರೆಷರನ್ನು ಕೊಟ್ಟಾಗ ಏನಾಗುತ್ತೆ, ಅದು ಬಲೂನು ಬರ್ಸ್ಟ್ ಆಗುತ್ತೆ. ವೆನ್ ದ ಪ್ರೆಷರ್ ಬಿಕಮ್ಸ್ ಗ್ರೇಟರ್ ದ ಬಲೂನ್ಸ್ ಬರ್ಸ್ಟ್. ಜಾಸ್ತಿ ಆದಂತಹ ಗಾಳಿನ ನಾವು ತುರುಕಿದಾಗ ಅದೇನಾಗುತ್ತೆ, ಬರ್ಸ್ಟ್ ಆಗುತ್ತೆ. Okay children, I will stop now. Okay, I will continue in next class. Water I will explain in next class. I hope you understood the chapter air. You also read at your time, at your home 2 or 3 times. Thank you children.